ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ವಾಲೇರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ರೀಸೆಂಟಾಗಿ ಕೇರಳ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ನಮ್ಮ ಟ್ರಿಪ್ ಹೇಗಿತ್ತು, ಸ್ಟೇ ಹೇಗಿತ್ತು, ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಿಮಗೆ ಸಣ್ಣದಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆಯದಾಗಿ ಲೈಕ್ ಮಾಡಿ. ಸೊ ಇದು ಬಂದುಬಿಟ್ಟು ಕಾಪಾಡ್ ಬೀಚ್ ಅಂತ. ಇದು ನಾವು ಸ್ಟೇ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಆನ್ ದ ವೇ ಹೋಗೋ ರೂಟಲ್ಲಿ ಇರೋವಂಥ ಬೀಚು. ಸೊ ಇದು ನಾವು ಸ್ಟೇ ಮಾಡಿದ್ದು 2 BHK ವಿಲ್ಲ. ಸೊ ಇದು ಬಂದುಬಿಟ್ಟು ನಮಗೆ ನಾನು ಗೋಯಿಬಿಯಿಂದನೇ ಬುಕ್ ಮಾಡ್ಕೊಂಡಿದ್ದೆ. ಆವತ್ತಿನ ದಿನ ತುಂಬಾ ಮಳೆ ಬೇರೆ ಇತ್ತು. ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು, ಚಿಲ್ಲಾಗಿತ್ತು ಕ್ಲೈಮೇಟ್. ತುಂಬ ನಮಗೆ ಸೆಕೆ ಅಂತ ಫೀಲ್ ಆಗ್ತಾ ಇರಲಿಲ್ಲ. ಸೊ ನಾನು ಮನೆ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿತ್ತು ಅಂತ. ನೀವು ನೆಕ್ಸ್ಟ್ ಟೈಮ್ ಹೋಗಬೇಕು ಅಂದರೆ ನೀವು ಈ ವಿಲ್ಲಾನ ಬುಕ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆ ಪ್ರೈಸ್ಗೆ ಸಿಕ್ಕಿತ್ತು ನಮಗೆ ಇದು. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಇದು ತುಂಬ ಹೈಜಿನಿಕ್ ಆಗಿಟ್ಟಿದ್ರು ಅವತ್ತು ನಾವು ಹೋಗೋ ದಿನ. ಬಟ್ ನಾವು ಸ್ವಲ್ಪ ಯೂಸ್ ಮಾಡಿದ್ರಿಂದ ಮನೇನ ಸ್ವಲ್ಪ ಮೆಸಪ್ ಆಗಿತ್ತು. ಸೊ ಇದು 2 BHK 2 ರೂಮಲ್ಲಿ ವಾರ್ಡ್ರೋಬ್ಸ್ ಇತ್ತು, ಮತ್ತು AC ಎಲ್ಲ ಇತ್ತು, ಅಟ್ಯಾಚ್ ಟಾಯ್ಲೆಟ್ ಇತ್ತು. ತುಂಬ ಕಂಫರ್ಟ್ ಆಗಿತ್ತು ನಮಗೆ. ಮನೆಯಲ್ಲೇ ಈ ಥರ ಫೀಲ್ ಇರ್ತಾಯಿತ್ತು. ಆಚೆ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅನ್ನೋ ಥರ ಒಂಚೂರು ಫೀಲ್ ಇರಲಿಲ್ಲ. TV ಇತ್ತು, ಮಕ್ಳಿಗೆ ಆಟ ಆಡೋಕ್ಕೆ ಎಲ್ಲ ಥರ ಐಟಮ್ಸು ಇಟ್ಟಿದ್ರು. ಸೊ ಅದಾಗಿ ನಮಗೆ 2 ರೂಮಲ್ಲಿ AC, ವಾರ್ಡ್ರೋಬ್, ರೆಸ್ಟ್ ರೂಮ್ ಎಲ್ಲ ಇತ್ತು. ಸೊ ತುಂಬ ಸ್ಪೇಷಿಯಸ್ ಆಗೂ ಇತ್ತು ಮನೆ. ಒಂದು 4 ಜನ 6 ಜನ ಹೋದ್ರೂ ಯೂಸ್ ಮಾಡೋ ಥರ ಮನೆಯೇ ಇದು. ಸೊ ನಮಗೆ 4 ಜನಕ್ಕೆ ಬೇಕು ಅಂದರೆ ನಾನು ಸ್ವಲ್ಪ ಇದೇ ಥರನೇ ಜಾಗ ಬೇಕು ಅಂದರೆ ನಾನು ಬುಕ್ ಮಾಡಿದ್ದೆ. ಹಾಗೆ ಡೈನಿಂಗ್ ಹಾಲ್ ಹೋಗೋಕ್ಕಿಂತ ಮುಂಚೆ ಫುಡ್ಡೆಲ್ಲ ತಂದಿಟ್ಟಿದ್ರು. ನಾನು ಹೋಮ್ ಮೇಡ್ ಫುಡ್ಡೇ ಬೇಕು ಅಂತ ಹೇಳಿದ್ದೆ, ಬಿಕಾಸ್ ಮಕ್ಕಳೆಲ್ಲ ಇರ್ತಾರಲ್ವ. ಸೊ ಆಚೆ ಎಲ್ಲೂ ತಿನ್ನೋದು ಬೇಡ, ಹೋಮ್ ಮೇಡ್ ಫುಡ್ಡೇ ಬೇಕು ಅಂತ. ಪ್ಲಸ್ ಕಿಚನಲ್ಲೂ ಎಲ್ಲ ವೆಸಲ್ಸ್ ಇತ್ತು, ನಾವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಥರ, ಕುಕಿಂಗ್ ಮಾಡೋ ಥರ ಎಲ್ಲ ಐಟಮ್ಸು ಇಟ್ಟಿದ್ರು. ಇದು ಆಚೆ ಕಡೆ ವಾಷಿಂಗ್ ಮೆಷಿನ್, ಲಾನ್ ಎಲ್ಲ ಇತ್ತು. ಪ್ಲಸ್ ಅವ್ರೇನಾದರೂ ನಾವು ಬಾರ್ಬಿಕ್ಯೂ ಎಲ್ಲ ಮಾಡ್ಕೋಬೇಕು ಅಂದರೆ ಅದಕ್ಕೂ ಸಹ ಜಾಗ ಮಾಡಿಕೊಟ್ಟಿದ್ರು. ಇದು ನೋಡಿ ಫ್ರೆಂಡ್ಸ್, ನಾವು ರೂಮಿಂದ ಮನೆಯಿಂದ ಆಚೆ ಬಂದಾಗ ಅಲ್ಲೇ ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಬೀಚ್ ಇದ್ದಿದ್ದು. ಸೊ ನಾನು ವಾಕಬಲ್ ನಿಯರ್ ಬೈ ಇರಬೇಕು ಅಂತಲೇ ಆ ಸ್ಟೇ ಮಾಡಿದ್ದು. ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬ ಹತ್ತಿರ ಇರುತ್ತೆ, ತುಂಬ ಈಸಿ ಇರುತ್ತೆ. ನಾವು ಮತ್ತು ಇನ್ ಕೇಸ್ ನೋಡೋಕ್ಕೆ ಹೋಗಬೇಕು ಬೀಚ್ ಅಂದರೆ ಸ್ವಲ್ಪ ತುಂಬ ವಾಕಬಲ್ಲೇ ಇರಲಿ ಅಂತ ಹೇಳಿ ನಾನು ಮಾಡಿದ್ದೆ. ಸೊ ಈ ಬೀಚ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದು ತುಂಬ ಕ್ಲೀನೆಸ್ಟ್ ಬೀಚ್ ಇದು. ಪ್ಲಸ್ ಇದು ತುಂಬ ಕ್ರೌಡೇ ಇಲ್ಲ ಬೀಚಲ್ಲಿ. ಒಬ್ಬ ಅಂದರೆ ಒಂದು 10 ಜನ ಇದ್ದಾರೆ ಅನ್ನೋ ಥರ ಇತ್ತು ಅಷ್ಟೇ ಬೀಚ್. ತುಂಬ ಹೈಜಿನಿಕಾಗಿ, ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್ ಇದು ಬೀಚು. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ಡೆಫಿನೆಟ್ಲಿ ಈ ಬೀಚ್ನ ನೀವು ವಿಸಿಟ್ ಮಾಡಿನೇ ಬನ್ನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಬೀಚಲ್ಲಿ ತುಂಬ ಜನ ಇಲ್ಲ, ಮತ್ತು ಬೀಚ್ ತುಂಬ ಕ್ಲೀನಾಗಿದೆ. ಸೊ ಮಕ್ಕಳಿಗೆ ನಾವು ಆಟಾಡೋಕ್ಕೆ ತುಂಬ ಹೊತ್ತು ಬಿಟ್ಟರೂ ಏನೋ ಒಂಥರ ಭಯ ಇರ್ತಿರ್ಲಿಲ್ಲ. ಮತ್ತು ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೂ ಟೈಮ್ ಹೋಗಿದೆ ನಮಗೆ ಗೊತ್ತಾಗಿಲ್ಲ. ಈವ್ನಿಂಗ್ ಒಂದು 4 o'clock 4:30 ಹಾಗೆ ನಾವು ಜಸ್ಟ್ ವಾಕ್ ಹೋಗೋಣ ಅಂತ ಹೋಗಿದ್ದು. ಬಟ್ ಅದು ಬೀಚ್ ನೋಡಿ, ಅಲ್ಲಿ ಕ್ಲೀನ್ಲಿನೆಸ್ ಮತ್ತು ಜನನೂ ಕಮ್ಮಿ ಇದ್ದಿದ್ದು ನೋಡಿ ನಾವು ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಸೊ ಲಾಸ್ಟ್ ಟೈಮ್ ಹೋದಾಗ ಒಂದ್ಸಲಿ ನಾವು ಗೋವಾಗೆ ಹೋಗಿದ್ದಾಗ ಲಿರಿಷಾ ಅಷ್ಟು ಹೆದರಲಿಲ್ಲ ಬೀಚಲ್ಲಿ ಆಟಾಡೋಕ್ಕೆ. ಬಟ್ ಈ ಸರಿ ತುಂಬ ಹೆದರ್ತಾ ಇದ್ಲು, ಅವಳು ಆಟಾಡ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾವು ಸರಿ ಅಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ, ಅದನ್ನಾದರೂ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ವಾಕ್ ಮಾಡ್ಕೊಂಡು ಹೋದ್ವಿ ಬೀಚಲ್ಲಿ. ಇಲ್ಲೇನಂದರೆ ಫ್ರೆಂಡ್ಸ್, ಅಲ್ಲೇ ಫಿಶ್ ಹಿಡಿದು ಅವರು ಅಲ್ಲೇ ಸೇಲ್ ಮಾಡ್ತಾರೆ. ಪ್ಲಸ್ ಇದು ತುಂಬ ಫ್ರೆಶ್ಶು ಅಷ್ಟೇ ಅಲ್ಲ, ಪ್ರೈಸ್ ಕೂಡ ತುಂಬ ಕಮ್ಮಿಗೆ ಸಿಗುತ್ತೆ. ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಏನು ತೊಗೊಳ್ತೀವೋ ಅದಕ್ಕೆ ಹಾಫ್ ಪ್ರೈಸ್ ಅಷ್ಟೇ ರೇಟ್ ಇದೆ ಅಲ್ಲಿ, ಅಷ್ಟಕ್ಕೆಲ್ಲ ಸಿಗುತ್ತೆ. ಮತ್ತು ಫ್ರೆಶ್ ಅಲ್ಲೇ ಹಿಡಿದು ಕೊಡೋದ್ರಿಂದ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತಾಯಿತ್ತು. ನಾವು ಒಂದ್ಸಲಿ ಯಾಕೆ ಟ್ರೈ ಮಾಡಬಾರ್ದು, ಇಷ್ಟು ಚೆನ್ನಾಗಿರೋ ಫಿಶ್ ಎಲ್ಲ ಸಿಗ್ತಿದೆಯಲ್ವ ಅಂಥೇಳಿ ಒಂದ್ಸಲಿ ಮನೇಲೂ ಕುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ನೋಡಿ, ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲ ಬದುಕಿರೋದು ಹಾಗೇ ಇರುತ್ತೆ. ಬದುಕಿರೋದೇ ಫಿಶ್ಶು, ಕ್ರ್ಯಾಬ್ ಇರಲಿ ಎಲ್ಲನೂ ಹಾಗೆ ಹಿಡಿದು ಹಾಗೆ ಕೊಡ್ತಾರೆ. ಸೊ ಅವತ್ತು ಲಿರಿಷಾದ ಬರ್ಡೇ ಇದ್ದಿದ್ದರಿಂದ ನಾವು ಈವ್ನಿಂಗ್ ಕೇಕೆಲ್ಲ ತೊಗೊಂಡು ಬಂದಿದ್ವಿ. ಪೂರ್ವಾಂಗ್ ಬರ್ಡೇನೂ ಸೆಲೆಬ್ರೇಟ್ ಮಾಡಿರಲಿಲ್ಲ, ಲಾಸ್ಟ್ ವೀಕ್ ಇತ್ತು ಅಂತ. ಸೊ ಇಬ್ಬರದು ಬರ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಬಂದು ಕಟ್ ಮಾಡಿದ್ವಿ. ಆಮೇಲೆ ಊಟನೂ ಆಚೆನೇ ತಂದಿದ್ವಿ, ಬಿಕಾಸ್ ಅವತ್ತು ಟಯರ್ಡ್ ಆಗಿತ್ತು, ಏನು ಪ್ರಿಪೇರ್ ಮಾಡ್ಕೊಳ್ಳೋ ಥರ ಐಡಿಯಾ ಇರಲಿಲ್ಲ. ಸೊ ನೆಕ್ಸ್ಟ್ ದಿನ ನೋಡ್ಕೊಳ್ಳೋಣ ಅಂತ ಹೇಳಿ ಬೇಗ ಊಟ ಎಲ್ಲ ಮಾಡಿ ನಾವು ಮಲಗಿಬಿಟ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಏನಾದರೂ ಪ್ಲ್ಯಾನ್ ಮಾಡೋಣ, ಎಲ್ಲಾದರೂ ಹೋಗೋಣ. ಸೊ ಅವತ್ತು ಓಣಮ್ ಕೂಡ ಇತ್ತು ನೆಕ್ಸ್ಟ್ ಡೇ. ಸೊ ಓಣಮ್ ಏನಾದರೂ ಏನು ಸ್ಪೆಷಲ್ ಇರುತ್ತೆ ಇಲ್ಲಿ ಅಂತ ನೋಡೋಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅವತ್ತು ಬರ್ಡೇ ಎಲ್ಲ ಸಿಂಪಲ್ಲಾಗಿ ಆಯಿತು. ಬ್ಯುಸಿ ಶೆಡ್ಯೂಲಲ್ಲಿ ಅವ್ರಿಗೂ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಸ್ಪೆಷಲಿ ಪ್ಲ್ಯಾನ್ ಮಾಡಿದ್ದು. ಸೊ ಇದಾದಮೇಲೆ ಅವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಎದ್ದು ಯಾವ್ದಾದ್ರು ಒಂದು ಅಥೆಂಟಿಕ್ ಸ್ಟೈಲ್
ಲಂಚ್ ಇಲ್ಲಾಂದರೆ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದು ಒಂದು ಕಡೆ ಹೋದ್ವಿ. ಇದು ಕಂಪ್ಲೀಟ್ ವೆಜ್ ಸ್ಟೈಲ್ ಇತ್ತು, ವೆಜ್ ಇತ್ತು ಅವತ್ತು. ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ಫುಡ್ ನಾನಂತೂ ಇವತ್ತು ಟ್ರೈ ಮಾಡಿರಲಿಲ್ಲ ಕೇರಳ ಫುಡ್. ಮತ್ತು ಇದು ಫುಲ್ ವೆಜ್ ಆಗಿತ್ತು. ಮತ್ತು ಅಷ್ಟು ನಮಗೆ ಹೆವಿ ಅಂತಲೂ ಅನ್ನಿಸ್ಲಿಲ್ಲ ನಾವು ಅಷ್ಟು ಫುಡ್ ತಿಂದ್ರೂ. ಸೊ ಇವಳು ಅದು ಅಟ್ಮಾಸ್ಫಿಯರ್ಗೆಲ್ಲ ಸೆಟ್ ಆಗಿ ಅವಳು ಆರಾಮಾಗಿ ಅಲ್ಲಿ ಯಾವುದೋ ಕೇರಳದ ಸಾಂಗ್ ಎಲ್ಲ ಹಾಕಿದ್ರು, ಓಣಂ ಸ್ಪೆಷಲ್ಲು. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ನೈಟ್ ಬೇಗ ಬರೋಣ, ಸ್ವಲ್ಪ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿ ಮನೆಗೆ ಬಂದುಬಿಟ್ವಿ. ಮನೆಯಲ್ಲೂ ಎಲ್ಲ ರೀತಿಯಿಂದನೂ ಅವ್ರಿಗೆ ಎಲ್ಲ ಐಟಮ್ಸು ಲೈಕ್ ಆಟ ಆಡೋದಕ್ಕೆ ಎಲ್ಲನೂ ಸೆಟ್ ಮಾಡಿ ಇಟ್ಟಿದ್ರು ಮನೆಯಲ್ಲಿ. ಅವಳಿಗೂ ಎಲ್ಲೂ ಬೇಜಾರಾಗ್ತಿರ್ಲಿಲ್ಲ. ಹಾಗೆ ಪೂರ್ವಾಂಕು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ. ಸೊ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ನಾವು ಇನ್ನೊಂದೇನು ಅಂತ ಹೇಳಿದ್ರೆ ಆಚೆ ಎಲ್ಲೂ ಜಾಸ್ತಿ ಹೋಗ್ತಾ ಇರಲಿಲ್ಲ. ಬಿಕಾಸ್ ಸ್ವಲ್ಪ 2 ಡೇಸ್ ಮಳೆ ಇತ್ತು, ಇನ್ನು 2 ಡೇಸ್ ಸ್ವಲ್ಪ ಬಿಸ್ತಿದ್ರಿಂದ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮತ್ತು ಅಲ್ಲೇ ಕುಕ್ಕಿಂಗ್ ಎಲ್ಲನೂ ಮಾಡ್ಕೊಂಡಿದ್ವಿ. ಫಿಶ್ ತೊಗೊಂಡು ಬಂದು ಫಿಶ್ ಫ್ರೈ, ಫಿಶ್ ಕರಿ, ರೈಸ್ ಎಲ್ಲ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ ನಾವು. ಆಚೆ ಫುಡ್ ನಮಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಅಂದರೆ ನಿಯರ್ ಬೈ ನಮಗೇನು ಇರ್ತಿರಲಿಲ್ಲ ಹೋಗಿ ತೊಗೊಂಡು ಬರೋದಕ್ಕೆ. ಸೊ ಹಾಗಾಗಿ ಫಿಶ್ ತೊಗೊಂಡು ಮನೆಯಲ್ಲೇ ಕುಕ್ ಮಾಡ್ಕೊಂಡ್ವಿ ನಾವು. ಸೊ ಅದಾದಮೇಲೆ ಇವನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಾಂಪೌಂಡ್ ಇತ್ತು. ಲೈಕ್ ನಮಗೆ ಲಾನಲ್ಲಿ ಬಿಟ್ಟರು ಒಂದು ಭಯ ಅಂತ ಇರ್ತಿರ್ಲಿಲ್ಲ, ಯಾಕಂದರೆ CCTV ಇತ್ತು. ಸೊ ಇಬ್ಬರು ಆಚೆ ಆಡ್ಕೊಂಡಿದ್ರು ಸೇಫ್ಟಿಯಾಗಿರ್ತಾಯಿತ್ತು. ಸೊ ನಾವು ಮನೆ ಒಳಗಡೆ ಕುಕ್ಕಿಂಗ್ ಅದು ಇದು ಮಾಡಿಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಲಾಸ್ಟ್ ಡೇ ಏನು ಮಾಡಿದ್ವಿ, ಇನ್ನೇನು ಒಂದೇ ಅಲ್ವಾ ಇವತ್ತು ಹೊರಟ್ಬಿಡ್ತೀವಿ ಅಂತ ಮತ್ತು ಬೆಳಗ್ಗೆನೇ ಬೀಚಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅವತ್ತು. ಸೊ ತುಂಬ ಹೊತ್ತಿರಲಿಲ್ಲ, ಆಲ್ಮೋಸ್ಟ್ ಒಂದು 1 hour ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ನೈಟ್ ಬಸ್ ಇತ್ತು ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ. ಸೊ ಕಂಪ್ಲೀಟ್ ಇದ್ದಿದ್ದು 4 ದಿನವೂ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಿಲ್ಲ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.